ಇನ್ನು ರಾಜ್ಯದಲ್ಲಿ ಈಗ ಪೂರ್ಣಾವಧಿ ಸಿಎಂ ಕೂಗು ಅಂತಕ್ಕಂಥದ್ದು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಪೂರ್ಣಾವಧಿ ಸಿಎಂ ಕೂಗು. ಸಿಎಂ ಆಪ್ತ ವಲಯಕ್ಕೆ ಸಿಕ್ಕ ಹೊಸ ಪೊಲಿಟಿಕಲ್ ವೆಪನ್ ಇದು. ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮಹದೇವಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ನ ಪ್ರಶ್ನೆಯೇ ಇಲ್ಲ ಎಂಬುದನ್ನೇ ಬಿಗಿ ಹಿಡಿಯೋದಕ್ಕೆ ಸಜ್ಜಾಗಿದ್ದಾರೆ. ಪವರ್ ಶೇರಿಂಗ್ ಗೊಂದಲಕ್ಕೆ ಪೂರ್ಣಾವಧಿ ಅಭಿಯಾನದ ಲೆಕ್ಕಾಚಾರ. ಪೂರ್ಣಾವಧಿ ಸಿಎಂ ಅಭಿಯಾನಕ್ಕೆ ಸಿಎಂ ಆಪ್ತ ಬಣ ಪ್ಲಾನ್ ಮಾಡಿಕೊಂಡಿದೆ. ಪೂರ್ಣಾವಧಿ ಸಿಎಂ ಕೂಗು ಮತ್ತಷ್ಟು ಗಟ್ಟಿಗೊಳಿಸುವ ಪ್ರಯತ್ನಗಳು ನಡೀತಾ ಇದೆ. ಪರಮೇಶ್ವರ್ ಅವರು ಮಾತನಾಡಿದ್ದಾರೆ, ಎಲ್ಲರೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೂರ್ಣಾವಧಿ ಸಿಎಂ ಕೂಗಿನ ಬೆನ್ನಲ್ಲೇ ಡಿಕೆಶಿ ಸೈಲೆಂಟ್ ಗೇಮ್. ಆಳಿಗೊಂದು ಹೇಳಿಕೆ ಕೊಡ್ತಾ ಇರುವಂತಹ ಸಿಎಂ ಆಪ್ತ ಸಚಿವರು ಹೈಕಮಾಂಡ್ ಹೆಗಲಿಗೆ ಹಾಕಿ ಡಿಕೆಶಿ ರಾಜಕೀಯ ದಾಳ. ಹೈಕಮಾಂಡ್ ಹೇಳಿದ್ದನ್ನ ಎಲ್ಲರೂ ಪಾಲಿಸಬೇಕು ಅಂತ ಹೇಳಿ ಡಿಕೆಶಿ ವರಸೆ. ನಾನು ಮೌನವಾಗಿದ್ದೇನೆ, ನೀವು ಬಾಯಿ ಮುಚ್ಕೊಂಡಿರಿ. ಎದುರಾಳಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಪಬ್ಲಿಕ್ ಟಿವಿಯ 13ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆಡಿದಂತಹ ಅದೊಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನ ಕಾರಣವಾಗಿತ್ತು. ಅದೇ ಹೇಳಿಕೆಯ ವಿಚಾರಕ್ಕೆ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಶಿಸ್ತು ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ ಸರ್? ಪದೇ ಪದೇ ಸಿಎಂ ವಿಚಾರ ಪ್ರಸ್ತಾಪ ಮಾಡಿ ಮಾತಾಡುವಂಥದ್ದು, ಅವಧಿ 5 ವರ್ಷ ಪೂರ್ಣಾವಧಿ, ಇವೆಲ್ಲ ಸಚಿವರುಗಳೇ ಮಾತಾಡಿದ್ರೆ ಹೇಗೆ ಸರ್? ಖರ್ಗೆ ಸಾಹೇಬರು ಏನು ಹೇಳಿದ್ದಾರೆ ಅದನ್ನ ಪಾಲನೆ ಮಾಡೋದು ಎಲ್ಲರ ಧರ್ಮ, ಅಷ್ಟೇ ನಾನು ಹೇಳೋದು. ಪಕ್ಷದ ಶಿಸ್ತು ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ ಸರ್? ಪದೇ ಪದೇ ಸಿಎಂ ವಿಚಾರ ಪ್ರಸ್ತಾಪ ಮಾಡಿ ಮಾತಾಡುವಂಥದ್ದು, ಅವಧಿ 5 ವರ್ಷ ಪೂರ್ಣಾವಧಿ, ಇವೆಲ್ಲ ಸಚಿವರುಗಳೇ ಮಾತಾಡಿದ್ರೆ ಹೇಗೆ ಸರ್? ಖರ್ಗೆ ಸಾಹೇಬರು ಏನು ಹೇಳಿದ್ದಾರೆ ಅದನ್ನ ಪಾಲನೆ ಮಾಡೋದು ಎಲ್ಲರ ಧರ್ಮ, ಅಷ್ಟೇ ನಾನು ಹೇಳೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಮೊದಲನೇದಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಕೆಳಗಿಳಿಸಬೇಕು ಅಂತ ಭಾರಿ ಪ್ರಯತ್ನಗಳಾಯಿತು, ಹೈಕಮಾಂಡ್ ಬ್ರೇಕ್ ಹಾಕಿದೆ. ಈಗ ಪೂರ್ಣಾವಧಿ ಸಿಎಂ ಅಂತಕ್ಕಂಥ ಕೂಗೆದ್ದಿದೆ. ಇದಕ್ಕೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕಲ್ಲ ಅಂತಕ್ಕಂಥದ್ದು ಏನು ಗ್ಯಾರಂಟಿ? ಒಳಗಡೆ ಏನು ಒಪ್ಪಂದ ಆಗಿದೆ ಪವರ್ ಶೇರಿಂಗ್ ಬಗ್ಗೆ ಅಂತ ಯಾರಿಗೂ ಗೊತ್ತಿಲ್ಲದೆ ಮಾತಾಡ್ತಿದ್ದಾರಾ, ಅಥವಾ ಹೆಂಗಾದರೂ ಮಾಡಿ ಡಿ ಕೆ ಶಿವಕುಮಾರ್ನ ಕಟ್ಟಾಕಬೇಕು ಅಂತ ಮಾತುಗಳ ಮುಖಾಂತರವೇ ಈ ರೀತಿ ಬಾಣಗಳನ್ನ ಬಿಡ್ತಾ ಇದ್ದಾರಾ ಅಂತ? ಒಂದು ಸ್ಪಷ್ಟ, ಇವೆಲ್ಲವೂ ಓಪನ್ ಸೀಕ್ರೆಟ್ ಅನ್ನುವಂಥ ರೀತಿಯಲ್ಲಿ ಇರುವಂಥದ್ದು. ಯಾಕಂದರೆ ಪೊಲಿಟಿಕಲ್ ಏನೇನು ಸ್ಟ್ರಾಟಜಿಗಳು ನಡೀತಾ ಇದ್ದಾವೆ, ಅದು ಸಿ ಎಂ ಹೊರತುಪಡಿಸಿ ಸಿ ಎಂ ಸುತ್ತಲಿರುವಂಥ ಆಪ್ತವಲಯದ ಸಚಿವರುಗಳು ನಡೆಸಿದಂಥ ಸಭೆ ಇರ್ಬೋದು, ಆಡ್ತಿರುವಂಥ ಮಾತುಗಳಿರ್ಬೋದು, ಅವರ ಟಾರ್ಗೆಟ್ ಯಾರು ಅನ್ನೋದ್ರ ಬಗ್ಗೆ ಯಾವುದೇ ಸೀಕ್ರೆಟ್ ಇಲ್ಲಿ ಉಳ್ಕೊಂಡಿಲ್ಲ. ಅದಕ್ಕೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಇದೊಂದು ರೀತಿ ಪರೋಕ್ಷವಾದಂಥ ಟಕ್ಕರ್ ಇದ್ದಂತೆ ಕಾಣಿಸ್ತಾ ಇದೆ. AICC ಅಧ್ಯಕ್ಷರು ಏನು ಹೇಳಿದ್ರು ಅದನ್ನು ಪಾಲಿಸಬೇಕಾಗಿದ್ದು ಎಲ್ಲರ ಧರ್ಮ. ಅಂದರೆ AICC ಅಧ್ಯಕ್ಷರು ಹೇಳಿದಂಥದ್ದು ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು ಅನ್ನುವಂಥದ್ದನ್ನ, ಹಾಗಾಗಿ ನೀವು ಕೂಡ ಬಾಯಿ ಮುಚ್ಕೊಂಡು ಇರಿ ಅನ್ನುವಂಥದ್ದನ್ನೇ ಈ ರೀತಿಯಲ್ಲಿ ಹೇಳಿದಂತೆ ಕಾಣಿಸ್ತಾ ಇದೆ. ಜೊತೆಗೆ ಇಡೀ ಬೆಳವಣಿಗೆಯ ಬಗ್ಗೆ ಎಲ್ಲೂ ಕೂಡ DCM ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಅಂದರೆ ನಾನು ಮೌನವಾಗಿರ್ತೀನಿ, ನಾನು ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಕೊಡಲಿ, ಹೈಕಮಾಂಡ್ ಇದೆ ಅನ್ನುವಂಥ ತಮ್ಮ ಹಳೆಯ ಅಸ್ತ್ರವನ್ನೇ ಕೈಗೆತ್ತಿಕೊಂಡಂತೆ ಕಾಣಿಸ್ತಾ ಇದೆ DCM ಡಿ ಕೆ ಶಿವಕುಮಾರ್. ಹಾಗಾಗಿ ಸಹಜವಾಗಿ ನಾನು ಮೌನವಾಗಿದ್ದೀನಿ, ನೀವು ಬಾಯಿ ಮುಚ್ಕೊಂಡಿರಿ ಅನ್ನುವಂಥ ಸಂದೇಶವನ್ನೇ ಬಹುಶಃ ತಮ್ಮ ಉಳಿದ ಸಚಿವರುಗಳಿಗೆ ರವಾನಿಸುವಂಥ ಲೆಕ್ಕದಲ್ಲಿ ಖರ್ಗೆ ಅವರು ಏನು ಹೇಳಿದ್ದಾರೆ ಅದನ್ನು ಪಾಲಿಸಿ ಅನ್ನುವಂಥ ಸಂದೇಶ ಕೊಟ್ಟಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಖೇಶ್, ಧನ್ಯವಾದ. ಈಗ ತೀರ್ಮಾನ ತಗೊಳ್ಳೋದಕ್ಕೆ ಹೈಕಮಾಂಡ್ ಇದೆ, ಎಲ್ಲ ವಿಚಾರದಲ್ಲೂ ತಗೋತಾರೆ, ಮಧ್ಯದಲ್ಲಿ ನಮ್ಮದು ಇರಲಿ ಅಂತ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರ್ತಾರೆ ಅಷ್ಟೇ.